ಮುಧೋಳ ರೈತನ ಮಗಳು ಸೇನೆಗೆ ಸೆಲೆಕ್ಟ್. ರನ್ನನಾಡಿಗೆ ಕೀರ್ತಿ ತಂದ ಹೆಮ್ಮೆಯ ಕುವರಿ. ಆಕೆ ಅಪ್ಪಟ ಗ್ರಾಮೀಣ ಪ್ರತಿಭೆ, ಕೃಷಿ ಪ್ರಧಾನ ಕುಟುಂಬದ ಮಗಳು, ಅಣ್ಣನ ಮುದ್ದಿನ ತಂಗಿ, ತಮ್ಮನ ಅಕ್ಕರಿಯ ಅಕ್ಕ, ಅಪ್ಪ ಅಮ್ಮನ ಮುದ್ದಿನ ಮಗಳು, ಇಂದು ದೇಶದ ಹೆಮ್ಮೆಯ ನಾರಿ. ಮುಧೋಳ ತಾಲೂಕಿನ ಮಂಟೂರ್ ಗ್ರಾಮದ ಪ್ರೇಮಾ ಮೂಲಿಮನಿ ಇಂದು ದೇಶದ ಪ್ರತಿಷ್ಠಿತ ಪ್ಯಾರಾ ಮಿಲಿಟರಿಗೆ ಆಯ್ಕೆಯಾಗಿ ಕೀರ್ತಿ ತಂದಿದ್ದಾಳೆ. ಅದೆಷ್ಟೋ ಹಳ್ಳಿ ಹೆಣ್ಮಕ್ಕಳಿಗೆ ಮಾದರಿಯಾಗಿದ್ದಾಳೆ ಈ ಕಣ್ಮಣಿ. ರಾಮಪ್ಪ ವಿಜಯಲಕ್ಷ್ಮಿ ದಂಪತಿಗಳ ಪುತ್ರಿಗೆ ಈಗ 22ರ ಹರಿಯ. ಅದಾಗಲೇ ಈಕೆ CISF ಅಂದ್ರೆ ಸೆಂಟ್ರಲ್ ಇಂಡಸ್ಟ್ರಿ ಸೆಕ್ಯೂರಿಟಿ ಫೋರ್ಸ್ಗೆ ಆಯ್ಕೆಯಾಗಿ ರನ್ನನಾಡಿಗೆ ಕೀರ್ತಿ ತಂದಿದ್ದಾಳೆ. ಮಂಟೂರ್ ಗ್ರಾಮದ ಈಕೆ ದಕ್ಷಿಣ ಕನ್ನಡದಲ್ಲಿ SSLC ತನಕ ಅಭ್ಯಾಸ ಮಾಡಿದ್ಲು. ಬಳಿಕ ವಿಜಯಪುರದ ಖಾಸಗಿ ಕಾಲೇಜಿನಲ್ಲಿ PUC ಓದಿದ್ಲು. ಆ ನಂತರ ತವರೂರು ಮಂಟೂರ್ಗೆ ಬಂದು ಮನೆಯಲ್ಲೇ ಉಳಿದುಕೊಂಡು ಸೈನ್ಯಕ್ಕೆ ಸೇರುವ ಕನಸು ಕಟ್ಕೊಂಡು ಈಗ ನನಸು ಮಾಡ್ಕೊಂಡಿದ್ದಾಳೆ. ಹುಡುಗರಿಗಿಂತ ಹುಡುಗಿಯರು ನಾವೇನು ಕಮ್ಮಿ ಇಲ್ಲ ಎಂಬುದನ್ನ ಅನೇಕ ಮಹಿಳೆಯರಾಗಿರ್ಬೋದು, ಯುವತಿಯರಾಗಿರ್ಬೋದು ಸಾಧಿಸಿ ತೋರಿಸಿದ್ದಾರೆ. ಇವತ್ತು ನಮ್ಮ ಮುಧೋಳ ತಾಲೂಕಿನ ಮಂಟೂರ್ ಗ್ರಾಮದ ಯುವತಿ ಕೂಡ ಪ್ರೇಮಾ ಮೂಲಿಮನಿ ಎನ್ನುವರು CISFಗೆ ಸೆಲೆಕ್ಟ್ ಆಗೋದ್ರ ಮೂಲಕ ಕೇಂದ್ರ ಸರ್ಕಾರದ ಉದ್ಯೋಗವನ್ನ ಪಡೆದು ಇವತ್ತು ನಮ್ಮ ಮುಧೋಳ ತಾಲೂಕಿಗೆ ಹೆಮ್ಮೆಯನ್ನು ತಂದ್ರೆ ನಮ್ಮ ಜೊತೆಗಿದ್ದಾರೆ. ನಿಮ್ಗೆ ಯಾವ ರೀತಿ ಇದು ಇನ್ಸ್ಪಿರೇಷನ್ ಅನಿಸ್ತು? ಹೆಂಗ್ ಫಸ್ಟ್ ಸೇರ್ಬೇಕು ನಾನು ಅಂತ ಅನಿಸ್ತು? ಫಸ್ಟಿಗ್ರಿ ನಾನು ಒಬ್ಬರು ಫ್ರೆಂಡ್ ಇದ್ದರಿ ಆರ್ಮಿದಾಗ, ಅಂದ್ರೆ ಆರ್ಮಿ ಟ್ರೈ ಮಾಡತ್ತಿದ್ರಿ. ಅವ್ರದ್ದು ಸೆಲೆಕ್ಟ್ ಆಗಿರ್ಲಿಲ್ರಿ. ನನಗೂ ಆರ್ಮಿಗೆ ಹೋಗ್ಬೇಕಂತ ಭಾಳ ಹುಚ್ಚಿಡಿ ಆಗತ್ರಿ. ನಾನು ಆರ್ಮಿಗೆ ಹೋಗ್ಬೇಕು, ಇವರೆಲ್ಲ ಇಷ್ಟು ಪ್ರಯತ್ನ ಪಡತ್ತಾರೋ ಆರ್ಮಿ ಹಂಗೆ ಹಿಂಗೆ ಅಂತೇಳಿ ನಮಗೂ 2021ರಿಂದನೂ ರೀ ಆರ್ಮಿ ಟ್ರೈ ಮಾಡ್ಬೇಕಂತ ಭಾಳ ಆಸೆ ಆಗೈತ್ರಿ. 2021-22 ಮಾಡಿದೇನ್ರಿ. ಅದು ಅಗ್ನಿವೀರ್ ಬತ್ರಿ. ಆಮೇಲೆ ಅಗ್ನಿವೀರ್ ಬರೋಣ ಇದು SSC ಟ್ರೈ ಮಾಡ್ಬೋದು ಗೊತ್ತೇನ್ರಿ. ಈಗ ರಿಸಲ್ಟ್ ಯಾವಾಗ ಬಂತು? ರಿಸಲ್ಟ್ ರೀ ಜನವರಿ 15 ಬಂದೈತ್ರಿ, ಆರ್ಮಿ ಡೇ ದಿವಸ. ಹಳ್ಳಿ ಹೆಣ್ಮಕ್ಕಳಿಗೂ ಆಸೆ ಆಕಾಂಕ್ಷೆಗಳಿರುತ್ತೆ. ಬೇಗ ಮದುವೆ ಮಾಡದೆ ಅವರಿಗೂ ಸಾಧನೆ ಮಾಡಲು ಅವಕಾಶ ಕೊಡಿ ಅಂತ ಎಲ್ಲ ಹೆತ್ತವರಿಗೂ ಕಿವಿ ಮಾತು ಹೇಳ್ತಾಳೆ ಪ್ರೇಮಾ. ನಮ್ಮ ಹಳ್ಳಿಯನವರು ರೀ ಸ್ವಲ್ಪ ಇದನ್ನೆಲ್ಲ ಪ್ರಯತ್ನ ಪಡ್ಬೇಕ್ರಿ. ನಮ್ಮ ಊರಾಗ್ರಿ ಹುಡುಗಿಯರು ಯಾರು ಬರೋದೇ ಇಲ್ರಿ. ಹಿಂಗೆ ಓದಾಕ ಹೊತ್ತಿಲ್ರಿ. ಎಲ್ಲರೂ ಬರೀ ಇಂಜಿನಿಯರಿಂಗ್, ಸೈನ್ಸ್ ಇದನ್ನೆಲ್ಲ ಮಾಡ್ಕೊಂಡಿದಾರ್ರಿ. ಈ ಕಾಂಪಿಟೇಟಿವ್ ಫೀಲ್ಡ್ ಓದ್ತಾರಿ ಅನ್ಗುಡ್ಗೆ ನಾವು ಮದುವೆ ಮಾಡ್ಕೊಂಡು ಬಿಡ್ತಾರಿ ಮನ್ಯಾಗ. ಸ್ವಲ್ಪ ಅವ್ರಿಗೆಲ್ಲ ಪ್ರೋತ್ಸಾಹ ಮಾಡಿ ಅದಕ್ಕೆ ಬಿಡ್ರಿ ಅಂತ. ಪ್ರೇಮಾ ಮೂಲಿಮನಿ ಅವರ ಅಣ್ಣ ಈರಣ್ಣ ಗೊಬ್ಬರ ಅಂಗಡಿ ನೋಡ್ಕೋತಾರೆ. ತಮ್ಮ ಶಿವಾನಂದ ಮೆಡಿಕಲ್ ವ್ಯಾಸಂಗ ಮಾಡ್ತಾ ಇದ್ದಾನೆ. ಇಬ್ಬರ ಮುದ್ದಿನ ಸಹೋದರಿ ಇಂದು ದೇಶ ಕಾಯೋ ನಾರಿಯಾಗಿ ಆಯ್ಕೆಯಾಗಿದ್ದಾಳೆ. ಮನಿ ಒಳಗ ಏನ್ ಅನ್ನಾಗತ್ತಾರೆ? ಈಗ ಸೆಂಟ್ರಲ್ ಗೌರ್ಮೆಂಟ್ ಹೋಗ್ಬೇಕು ಅಂದಾಗಂದ್ರೆ ಆರ್ಮಿ ಅಂದ ತಕ್ಷಣ ಸ್ವಲ್ಪ ಭಯ ಇರುತ್ತೆ ಹುಡುಗಿಯರ್ ಅಂದ ತಕ್ಷಣ. ಮನಿ ಒಳಗೆ ಏನ್ ಹೇಳ್ತಾರೆ? ಮನಿ ಒಳಗ ಏನಿಲ್ರಿ, ಎಲ್ಲರೂ ಖುಷಿ ಆಗಿದ್ದಾರ್ರಿ. ಹಂಗೇನ್ ಭಯ ಇಲ್ರಿ. ಮೊದಲು ಭಯ ಪಡ್ತಿದ್ರಿ, ನಾನು ಟ್ರೈ ಮಾಡ್ಬೇಕಾದ್ರೆ ಏನಕ್ಕೆ ಜಾಬ್ ಆರ್ಮಿ ಟ್ರೈ ಮಾಡತ್ತಾಳ ಹಂಗ ಹಿಂಗಂತ ಸ್ವಲ್ಪ ಭಯ ಪಡ್ತಿದ್ರಿ. ಈಗೇನ್ ಭಯ ಇಲ್ರಿ, ನೋಡಿದಾರಲ್ರಿ. ನಾರಿ ನಿನಗ್ಯಾರೆ ಸಾಟಿ ಜಗದಲ್ಲಿ, ನಾರಿ ನಿನಗ್ಯಾರೆ ಸಾಟಿ ಜಗದಲ್ಲಿ. ಇದೇ ಜನವರಿಯಲ್ಲಿ ಫಲಿತಾಂಶ ಬಂದಿದೆ. ಇನ್ನೇನು ಕೆಲ ದಿನಗಳಲ್ಲಿ ಕರ್ತವ್ಯಕ್ಕೆ ಹಾಜರಾಗ್ತಾರೆ. ಅಪ್ಪಟ ರೈತನ ಮಗಳ ಈ ಸಾಧನೆ ಇತರ ಹೆಣ್ಮಕ್ಕಳಿಗೂ ಮಾದರಿಯಾಗಿದೆ. ಇನ್ನಷ್ಟು ಹುಡುಗಿಯರು ಈಕೆಯಂತೆ ಬೆಳೆದು ನಿಲ್ಲಲಿ, ಸಾಧನೆ ಮಾಡಲಿ ಅನ್ನೋದು ಎಲ್ಲರ ಆಶಯ. ರನ್ ಟಿವಿ ನ್ಯೂಸ್, ಮುಧೋಳ. ಬಾಗಲಕೋಟ್ ಜಿಲ್ಲೆಯ ಬೀಳಗಿ ತಾಲೂಕಿನ ಬಾಡಗಂಡಿ ಎಂಬ ಪುಟ್ಟ ಗ್ರಾಮದಲ್ಲಿ ಆರಂಭಗೊಂಡ SR ಪಾಟೀಲ್ ಶಿಕ್ಷಣ ಸಂಸ್ಥೆ ಇಂದು ನರ್ಸರಿಯಿಂದ PUC,
ಬಿಎಸ್ಸಿ ನರ್ಸಿಂಗ್, ಬಿಎಸ್ಸಿ ಅಲೈಡ್ ಕೋರ್ಸಸ್, ಬಿಎಎಂಎಸ್ ಆಯುರ್ವೇದಿಕ್, ಎಂಬಿಬಿಎಸ್ ಒಳಗೊಂಡು ಹೆಮ್ಮರವಾಗಿ ಬೆಳೆದಿದೆ. ಪಿಯುಸಿ ವಿಜ್ಞಾನ ವಿಭಾಗದಲ್ಲಿ ಸತತ 2 ಬಾರಿ ಜಿಲ್ಲೆಗೆ ಹಾಗೂ 4 ಬಾರಿ ತಾಲೂಕಿಗೆ ಪ್ರಥಮ ತಂದುಕೊಟ್ಟ ಹಿರಿಮೆ. ಎನ್ಇಇಟಿ, ಜೆಇಇ, ಕೆಸಿಇಟಿ, ಬ್ಯಾಂಕಿಂಗ್, ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ವಿಶೇಷ ತರಬೇತಿ ಒಂದೇ ಸೂರಿನಡಿ ಲಭ್ಯ. ಉತ್ತಮ ಹಾಸ್ಟೆಲ್, ಗುಣಮಟ್ಟದ ಊಟ ಉಪಹಾರ, ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಸ್ವಿಮ್ಮಿಂಗ್ ಪೂಲ್, ಇಂಡೋರ್ ಔಟ್ಡೋರ್ ಸ್ಟೇಡಿಯಂ, ಜಿಮ್, ಮ್ಯೂಸಿಕ್ ಕ್ಲಾಸ್, ಚಿತ್ರಕಲಾ ತರಬೇತಿ ಸೇರಿದಂತೆ ಅನೇಕ ಸೌಲಭ್ಯಗಳಿವೆ. ನುರಿತ ಬೋಧಕರು, ಲ್ಯಾಬೊರೇಟರಿ, ಶಾಲಾ ವಾಹನ, ಸುರಕ್ಷತಾ ದೃಷ್ಟಿಯಿಂದ ಸೆಕ್ಯೂರಿಟಿ, ಸಿಸಿಟಿವಿ ಅಳವಡಿಸಲಾಗಿದೆ. ಹಚ್ಚ ಹಸಿರಿನಿಂದ ಕಂಗೊಳಿಸುವ ಕ್ಯಾಂಪಸ್ ವಿದ್ಯಾರ್ಥಿಗಳ ಮನಸ್ಸಿಗೆ ಮುದ ನೀಡುತ್ತೆ. ಅತ್ಯುತ್ತಮ ಶಿಕ್ಷಣಕ್ಕಾಗಿ ಇಂದೇ ಸಂಪರ್ಕಿಸಿ ಬಾಪೂಜೆ ವಿದ್ಯಾಸಂಸ್ಥೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.